ಎಲ್ಲ ವಿದ್ಯಾರ್ಥಿಗಳಿಗೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಎಲ್ಲ KCD ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ ಕೇಳಿದರು ತಮ್ಮ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿ ಒಂದು ಲೇಟೆಸ್ಟ್ ಆಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ಇದೇ ತರ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಇಲ್ಲಿ ನಮ್ಮ ಕೇಳಿದರು ಸೆಕೆಂಡ್ ರೌಂಡ್ KCD ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಏನು ಬಿಟ್ಟಿದ್ರು. ಸೊ ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಿದೆ ಅದು ಪೋರ್ಟಲ್ ಏನಿದೆ ಸೊ ಅದು ಇವತ್ತು 13ನೇ ತಾರೀಕು 13/9/2024 ಈವ್ನಿಂಗ್ 6 ಗಂಟೆಗೆ ಅದು ಕ್ಲೋಸ್ ಆಗುತ್ತೆ. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕ್ ಏನಿರುತ್ತೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ ಆ ಒಂದನ್ನ 2 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 2 ಗಂಟೆಗೆ ಆಪ್ಷನ್ ಎಂಟ್ರಿ ಲಿಂಕ್ ಏನಿದೆ ಅದನ್ನ ಕ್ಲೋಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ನಮ್ಮ ಕೇಳಿದವರು ತಮ್ಮ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ ಬದಲಿಸಲು ಅಥವಾ ತೆಗೆದುಹಾಕಲು ಅಂದ್ರೆ ಎಡಿಟಿಂಗ್ ಮಾಡಲು ನಿಮಗೆ ಕ್ರಮಾಂಕ ಬದಲಿಸಿಕೊಳ್ಳಲು ಇದುವರೆಗೆ ತೆರೆದಿದ್ದ ಪೋರ್ಟಲ್ ಲಿಂಕ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ಈ ಮೂಲಕ 2ನೇ ಸುತ್ತಿನ ಸೀಟು ಹಂಚಿಕೆಗೆ ಪೂರ್ವ ತಯಾರಿ ಆರಂಭವಾದಂತಾಗಿದೆ. ಅಂದ್ರೆ ಈಗ ಏನು ಆಪ್ಷನ್ ಲಿಂಕ್ ನ ಕೊಟ್ಟಿದ್ರು ಅದು 6 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಆದ್ರೆ ಅದನ್ನ ಇವಾಗ 2 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಇವಾಗ ಪ್ರಿವೈಸನಲ್ ರಿಸಲ್ಟ್ ನಿಮಗೆ ಏನ್ ಬಿಡಬೇಕು, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಏನ್ ಬಿಡಬೇಕು ಅದಕ್ಕೆ ಇವಾಗ ಎಲ್ಲ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ತಮ್ಮ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ನಲ್ಲಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇನ್ನೇನು ನಿಮಗೆ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಏನಿರುತ್ತೆ ಅದನ್ನ ರಿಲೀಸ್ ಮಾಡಬಹುದು ನಮ್ಮ ಕೇಳಿದ್ರು. ಸೊ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ವೇಟ್ ಮಾಡಿ ನೋಡಬೇಕು ರಿಲೀಸ್ ಮಾಡ್ತಾರಾ ಇಲ್ವಾ ಅಂತೇಳಿ. ಸೊ ಅಫಿಷಿಯಲ್ ಆಗಿ ನಿಮ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ಆದಷ್ಟು ಬೇಗ ನಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.